ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ವಿಕಾಸ ಬ್ಯಾಂಕ್ 10.84 ಕೋಟಿ ಲಾಭ. ತ್ಯಾಗರಾಜ ಕೋಆಪ್ ಬ್ಯಾಂಕ್ 1155 ಕೋಟಿ ವ್ಯವಹಾರ. ಬೆಳಗಾವಿ ಡಿಸಿಸಿ ಬ್ಯಾಂಕ್ 56.25 ಕೋಟಿ ಲಾಭ. ರಾಜ್ಯದ ಮುಂಚೂಣಿ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾದ ಹೊಸಪೇಟೆ ವಿಜಯನಗರದ ಪ್ರಧಾನ ಕಚೇರಿ ಹೊಂದಿರುವ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 2025-26ರಲ್ಲಿ ಠೇವಣಿ ಸಂಗ್ರಹದಲ್ಲಿ ದಾಖಲೆ ಸಾಧಿಸಿದ್ದು ಅದು 1365.36 ಕೋಟಿಗೆ ತಲುಪಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಚಾ ಹಿರೇಮಠ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ ಅವರು, ಠೇವಣಿ ವಿಚಾರದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ರು 1016 ಶೇಕಡ 34ರಷ್ಟು ಅಂದರೆ ರು 349 ಕೋಟಿಯಷ್ಟು ಹೆಚ್ಚುವರಿ ಠೇವಣಿ ಸಂಗ್ರಹವಾಗಿದೆ. ಮ್ಯೂಚುಯಲ್ ಫಂಡ್ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ತಲ್ಲಣಗಳೇ ಠೇವಣಿ ಹೆಚ್ಚಳಕ್ಕೆ ಕಾರಣ ಎಂದರು. ಬ್ಯಾಂಕು 2148.96 ಕೋಟಿ ವ್ಯವಹಾರ ನಡೆಸಿದ್ದು 10.84 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಸಾಲ ವಿತರಣೆ 783.60 ಕೋಟಿಗೆ ಅಂದರೆ ಶೇಕಡ 22.5ರಷ್ಟು ಹೆಚ್ಚಳ ತಲುಪಿದೆ. NPA ಪ್ರಮಾಣ ಶೇಕಡ 2.39ರಷ್ಟಿದೆ ಎಂದು ಅವರು ಹೇಳಿದರು. ಕಳೆದ ವರ್ಷಾಂತ್ಯದಲ್ಲಿ 2000 ಕೋಟಿ ವ್ಯವಹಾರದ ಮೈಲಿಗಲ್ಲನ್ನು ಬ್ಯಾಂಕ್ ದಾಟಿದೆ. ಶೆಡ್ಯೂಲ್ ಬ್ಯಾಂಕ್ ಆಗುವ ನಿಟ್ಟಿನಲ್ಲಿ ಬ್ಯಾಂಕ್ ಈಗಾಗಲೇ ಅರ್ಹತೆ ಗಳಿಸಿಕೊಂಡಿದ್ದು, RBI ಮಾನದಂಡಗಳಂತೆ ಇನ್ನಷ್ಟು ಸೌಲಭ್ಯಗಳನ್ನು ಕಲ್ಪಿಸಿದ ತಕ್ಷಣ ಶೆಡ್ಯೂಲ್ ಬ್ಯಾಂಕ್ ಸ್ಥಾನಮಾನಕ್ಕೆ ಹಕ್ಕು ಮಂಡಿಸಬಹುದಾಗಿದೆ. ದೇಶದಲ್ಲಿ ಕೇವಲ 51 ಬ್ಯಾಂಕ್ಗಳಿಗೆ ಈ ಸ್ಥಾನಮಾನ ಲಭಿಸಿದ್ದು, ರಾಜ್ಯದಲ್ಲಿ ಈ ಸಾಧನೆ ಮಾಡಿದ ಒಂದು ಬ್ಯಾಂಕ್ ಸದ್ಯ ಇಲ್ಲ ಎಂದು ಅಧ್ಯಕ್ಷರು ಹೇಳಿದರು. ಹೆಚ್ಚಿನ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಲ್ಲಿ IFSC ಕೋಡ್ ಇಲ್ಲ, ಆದರೆ ವಿಕಾಸ ಬ್ಯಾಂಕ್ ಆ ಸೌಲಭ್ಯವನ್ನು ಗ್ರಾಹಕರಿಗೆ ಒದಗಿಸಿದೆ. ಜೊತೆಗೆ ಸೈಬರ್ ಸುರಕ್ಷತೆ, ಸುರಕ್ಷಿತ ಡಿಜಿಟಲ್ ಬ್ಯಾಂಕಿಂಗ್ ಮೂಲಸೌಕರ್ಯ ವೃದ್ಧಿಸುವ ಕೆಲಸ ಮಾಡಿದೆ ಎಂದರು. ರಾಜ್ಯದಲ್ಲಿ ಬ್ಯಾಂಕ್ 18 ಶಾಖೆಗಳನ್ನು ಹೊಂದಿದೆ. ಕಳೆದ ಒಂದೇ ವರ್ಷ 10 ಶಾಖೆಗಳನ್ನು ಆರಂಭಿಸಲಾಗಿದೆ. ಒಟ್ಟು ಸಿಬ್ಬಂದಿಯ ಸಂಖ್ಯೆ 170ಕ್ಕೆ ಏರಿಕೆಯಾದ್ದರಿಂದ ಈ ಬಾರಿ ನಿವ್ವಳ ಲಾಭದಲ್ಲಿ ದೊಡ್ಡ ಮಟ್ಟಿನ ಹೆಚ್ಚಳ ಸಾಧ್ಯವಾಗಿಲ್ಲ. ನಗರದಲ್ಲಿ ಅತ್ಯಾಧುನಿಕ ನೂತನ ಪ್ರಧಾನ ಕಚೇರಿ ಸ್ಥಾಪಿಸಲಾಗಿದ್ದು, ಇದು ಬ್ಯಾಂಕಿನ ಮೈಲುಗಲ್ಲುಗಳಲ್ಲಿ ಒಂದಾಗಿದೆ ಎಂದು ಅಧ್ಯಕ್ಷರು ಹೇಳಿದರು. ಸಾಮಾಜಿಕ ಕಾಳಜಿ: ನಗರದ JP ನಗರದಲ್ಲಿ ಸಾರ್ವಜನಿಕ ಉದ್ಯಾನವನ ವಿಕಾಸ ಬಾಲವನ ಅಭಿವೃದ್ಧಿಪಡಿಸಲಾಗಿದೆ. ಅದು ಶೀಘ್ರ ಉದ್ಘಾಟನೆಗೊಳ್ಳಲಿದೆ ಎಂದರು. ಬ್ಯಾಂಕಿನ ಸಲಹೆಗಾರರಾದ ವಿಜಯ ಕುಲಕರ್ಣಿ, ಚಾಂದ್ ಹುಸೇನ್, ನಿರ್ದೇಶಕರಾದ ಅನಂತ ಜೋಶಿ, ನವ್ಯಶ್ರೀ ಹಿರೇಮಠ್, ರಾಘವೇಂದ್ರ, ವ್ಯವಸ್ಥಾಪಕ ನಿರ್ದೇಶಕ ಪ್ರಸನ್ನ ಹಿರೇಮಠ ಇದ್ದರು. ಬೆಂಗಳೂರಿನ ತ್ಯಾಗರಾಜನಗರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಾರ್ಚ್ 31, 2026ಕ್ಕೆ ಕೊನೆಗೊಂಡ ವರ್ಷಕ್ಕೆ ಸ್ಥಿರವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ದಾಖಲಿಸಿದೆ. ಆರ್ಥಿಕವಾಗಿ ಸದೃಢ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಸಂಸ್ಥೆಯಾಗಿ ತನ್ನ ಸ್ಥಾನವನ್ನು ಬಲಪಡಿಸಿದೆ. ಬ್ಯಾಂಕಿನ ಒಟ್ಟು ವ್ಯವಹಾರವು 1145.50 ಕೋಟಿ ರುಗಳನ್ನು ತಲುಪಿದೆ. ಇದರಲ್ಲಿ 704.25 ಕೋಟಿ ರುಗಳ ಠೇವಣಿ ಮತ್ತು 451.27 ಕೋಟಿ ರುಗಳ ಸಾಲಗಳು ಬೆಂಬಲಿತವಾಗಿದೆ. ಇದು ಕೋರ್ ಬ್ಯಾಂಕಿಂಗ್ ಕಾರ್ಯಾಚರಣೆಗಳಲ್ಲಿ ಸಮತೋಲಿತ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತದೆ. ಬ್ಯಾಂಕ್ 3.98 ಕೋಟಿ ರುಗಳ ನಿವ್ವಳ ಲಾಭವನ್ನು ವರದಿ ಮಾಡಿದೆ. ಸ್ಥಿರ ಲಾಭದಾಯಕತೆಯನ್ನು ಕಾಯ್ದುಕೊಂಡಿದೆ. ಆಸ್ತಿ ಗುಣಮಟ್ಟವು ಪ್ರಬಲವಾಗಿದೆ. ಒಟ್ಟು NPA 3.18 ಶೇಕಡ ಮತ್ತು ನಿವ್ವಳ NPA ಶೂನ್ಯದಲ್ಲಿದೆ. ಇದು ಪರಿಣಾಮಕಾರಿ ಅಪಾಯ ನಿರ್ವಹಣೆ ಮತ್ತು ಚೇತರಿಕೆ ಕಾರ್ಯವಿಧಾನಗಳನ್ನು ಎತ್ತಿ ತೋರಿಸುತ್ತದೆ. ಬ್ಯಾಂಕಿನ ಸ್ವಂತ ನಿಧಿಗಳು 130 ಕೋಟಿ ರುಗಳಾಗಿದ್ದು, ಭವಿಷ್ಯದ ವಿಸ್ತರಣೆಗೆ ಘನಬಂಡವಾಳ ನೆಲೆಯನ್ನು ಒದಗಿಸುತ್ತವೆ. ಒಟ್ಟು 6407.60 ಕೋಟಿ ರುಗಳ ವಹಿವಾಟಿನೊಂದಿಗೆ ಬ್ಯಾಂಕ್ ಕಾರ್ಯಾಚರಣೆಯ ಶಕ್ತಿಯನ್ನು ಪ್ರದರ್ಶಿಸುವುದನ್ನು ಮುಂದುವರೆಸಿದೆ. ಆರ್ಥಿಕವಾಗಿ ಸದೃಢ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಟ್ಟ FSWM ಬ್ಯಾಂಕ್ ಎಂದು ಗುರುತಿಸಲ್ಪಟ್ಟ ಇದು ಒಂದು ಆಡಳಿತ ಕಚೇರಿ ಮತ್ತು 14 ಶಾಖೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಸ್ಪರ್ಧಾತ್ಮಕ ಸಹಕಾರಿ ಬ್ಯಾಂಕಿಂಗ್ ಭೂದೃಶ್ಯದಲ್ಲಿ ಸ್ಥಿರತೆ, ವಿವೇಚನಾಯುಕ್ತ ಸಾಲ ಮತ್ತು ನಿರಂತರ ಗ್ರಾಹಕರ ನಂಬಿಕೆಯ ಮೇಲೆ ಬ್ಯಾಂಕಿನ ಗಮನವನ್ನು ಈ ಕಾರ್ಯಕ್ಷಮತೆಯು ಒತ್ತಿ ಹೇಳುತ್ತದೆ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ 2025-26ನೇ ಹಣಕಾಸು ವರ್ಷದಲ್ಲಿ ಬೆಳಗಾವಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಲವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ಘೋಷಿಸಿತು. ಈ ವರ್ಷದಲ್ಲಿ ಬ್ಯಾಂಕ್ 616 ಕೋಟಿ ರುಗಳ ಹೊಸ ಠೇವಣಿಗಳನ್ನು ಸಂಗ್ರಹಿಸಿದ್ದು, ಅದರ ಒಟ್ಟು ಠೇವಣಿಗಳ ಮೊತ್ತ 6703 ಕೋಟಿ ರುಗಳಿಗೆ ತಲುಪಿದೆ. ತನ್ನ ವ್ಯಾಪ್ತಿಯನ್ನು ಬಲಪಡಿಸುವ ಸಲುವಾಗಿ ಬ್ಯಾಂಕ್ 8 ಹೊಸ ಶಾಖೆಗಳನ್ನು ತೆರೆಯಿತು. ಅದರ ಜಾಲವನ್ನು 112 ಶಾಖೆಗಳಿಗೆ ಹೆಚ್ಚಿಸಿತು. ಎಲ್ಲ ಕಾರ್ಯಾಚರಣೆಯಲ್ಲಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದಿತು. ಪ್ರಾಥಮಿಕ ಕೃಷಿ ಸಾಲ ಸಂಘಗಳಿಗೆ ಪ್ರಮುಖ ಕಲ್ಯಾಣ ಕ್ರಮಗಳನ್ನು ಬ್ಯಾಂಕ್ ಪರಿಚಯಿಸಿತು. ಇದರಲ್ಲಿ ಆರೋಗ್ಯ, ಜೀವ ಮತ್ತು ಅಪಘಾತ ವಿಮಾ ರಕ್ಷಣೆಯೂ ಸೇರಿದೆ. ಇದರ ಜೊತೆಗೆ ಯಶಸ್ವಿನಿ ಯೋಜನೆಯನ್ನು ಜಿಲ್ಲೆಯಾದ್ಯಂತ 3.64 ಲಕ್ಷ ರೈತರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ವಿಸ್ತರಿಸಲಾಗಿದೆ. ರೈತ ಕೇಂದ್ರಿತ ಉಪಕ್ರಮಗಳ ಮೇಲೆ ತನ್ನ ಗಮನವನ್ನು ಮುಂದುವರಿಸುತ್ತಾ ಬ್ಯಾಂಕ್ ಬೆಳವಣಿಗೆಯ ಪಥದಲ್ಲಿ ಸ್ಥಿರವಾಗಿ ಮುಂದುವರಿಯುತ್ತಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 56.25 ಕೋಟಿ ರುಗಳ ನಿವ್ವಳ ಲಾಭವನ್ನು ಅದು ವರದಿ ಮಾಡಿದೆ. ಅಧ್ಯಕ್ಷ ಅಣ್ಣಾ ಸಾಹೇಬ್ ಎಸ್ ಜೊಲ್ಲೆ, ಆಡಳಿತ ಮಂಡಳಿಯ ರೈತ ಸದಸ್ಯರು, ನಿರ್ದೇಶಕರು ಮತ್ತು ಸಿಬ್ಬಂದಿಯ ನಿರಂತರ ಬೆಂಬಲಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ.
ಈ ಸಂದರ್ಭದಲ್ಲಿ ನಿರ್ದೇಶಕರು, ಬ್ಯಾಂಕ್ ಅಧಿಕಾರಿಗಳು, ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು.